ಸ್ನೇಹಿತರೆ, ಮಥುರಾದ ನಿಧಿವನದ ರಹಸ್ಯವನ್ನು ನೀವು ಕೇಳಿದರೆ ಬೆಚ್ಚಿ ಬೀಳುತ್ತೀರಾ. ಈ ನಿಧಿವನದಲ್ಲಿ ತುಂಬಾ ರಹಸ್ಯಗಳು ಅಡಗಿವೆ. ನಿಧಿವನ ನಿಗೂಢ ಪ್ರದೇಶ. ಪ್ರತಿ ರಾತ್ರಿ ಶ್ರೀಕೃಷ್ಣ ರಾಸಲೀಲೆ ನಡೆಯುವ ಕಾಡು. ರಾಸಲೀಲೆ ಎಂಬುದು ಶುದ್ಧ ಪ್ರೀತಿ ಮತ್ತು ಭಕ್ತಿಯಿಂದ ಹುಟ್ಟಿದ ನೃತ್ಯವಾಗಿದ್ದು, ಇದರಲ್ಲಿ ಗೋಪಿಕೆಯರು ಎಲ್ಲವನ್ನೂ ಮರೆತು ಶ್ರೀಕೃಷ್ಣನ ಪ್ರೀತಿಯಲ್ಲಿ ಹುಚ್ಚರಾಗುತ್ತಾರೆ. ಆದಾಗ್ಯೂ ಮಥುರಾ ಬಳಿ ನಿಧಿವನ್ ಎಂಬ ನಿಗೂಢ ಸ್ಥಳವಿದೆ ಎಂದು ಅನೇಕ ಜನರಿಗೆ ತಿಳಿದಿಲ್ಲ. ಅಲ್ಲಿನ ನಂಬಿಕೆಯ ಪ್ರಕಾರ ಭಗವಾನ್ ಕೃಷ್ಣ ಮತ್ತು ರಾಧಾ ಗೋಪಿಕೆಯರೊಂದಿಗೆ ದೈವಿಕ ರಾಸಲೀಲೆಯನ್ನು ಮಾಡಲು ಬರುತ್ತಾರೆ. ನಿಧಿವನ್ ಎಂಬುದು ಸಂಸ್ಕೃತ ಪದವಾಗಿದ್ದು, ಇದರರ್ಥ ಸಂಪತ್ತಿನ ಅರಣ್ಯ ಎಂಬುದಾಗಿದೆ. ಜನರ ಪ್ರಕಾರ ನಿಧಿವನದಲ್ಲಿ ಗುರು ಹರಿದಾಸ್ ಅವರು ನೆಲೆಸಿದ್ದರು. ಅವರ ಆಳವಾದ ಭಕ್ತಿ, ತಪಸ್ಸು ಮತ್ತು ಧ್ಯಾನವು ಶ್ರೀಕೃಷ್ಣನನ್ನು ಆ ಸ್ಥಳಕ್ಕೆ ಬರುವಂತೆ ಒತ್ತಾಯಿಸಿತು. ನಿಧಿವನ್ ದೇವಾಲಯವು ರಾಧಾಕೃಷ್ಣನ ಸುಂದರವಾದ ವಿಗ್ರಹವನ್ನು ಹೊಂದಿದೆ ಮತ್ತು ಅರಣ್ಯದಿಂದ ಸುತ್ತುವರಿದಿರುವ ರಂಗಮಹಲ್ ಅನ್ನು ಹೊಂದಿದೆ. ಈ ರಂಗಮಹಲ್ನಲ್ಲಿ ಶ್ರೀಕೃಷ್ಣ ಮತ್ತು ರಾಧಾರಾಣಿ ರಾಸಲೀಲೆ ಮುಗಿದ ನಂತರ ವಿಶ್ರಾಂತಿ ಪಡೆಯುತ್ತಾರೆ. ರಂಗಮಹಲ್ ಒಂದು ಸಣ್ಣ ದೇವಾಲಯವಾಗಿದ್ದು, ಶ್ರೀಕೃಷ್ಣನು ತನ್ನ ಕೈಗಳಿಂದ ರಾಧೆಯನ್ನು ಅಲಂಕರಿಸುತ್ತಾನೆ ಎಂದು ನಂಬಲಾಗಿದೆ. ಅವರ ವಿಶ್ರಾಂತಿಗಾಗಿ ದೇವಾಲಯದಲ್ಲಿ ಹಾಸಿಗೆಯೂ ಇದೆ. ರಂಗಮಹಲ್ ದೇವಾಲಯದ ಅರ್ಚಕರು ಪ್ರತಿ ರಾತ್ರಿ ಆರತಿ ನಂತರ ಬಾಗಿಲು ಮುಚ್ಚುವ ಮೊದಲು ಬೇವಿನ ಹುಲ್ಲುಕಡ್ಡಿ, ಸೀರೆ, ಬಳೆಗಳು, ವೀಳ್ಯದೆಲೆಗಳು, ಸಿಹಿ ತಿಂಡಿಗಳು, ನೀರನ್ನು ಇಡುತ್ತಾರೆ. ರಾಧಾಕೃಷ್ಣರು ಈ ರಾತ್ರಿ ಇಲ್ಲಿಗೆ ಬಂದು ವಿಶ್ರಾಂತಿ ಪಡೆಯುತ್ತಾರೆ ಎಂದು ನಂಬಲಾಗಿದೆ. ಇದರಿಂದಾಗಿ ಬೆಳಗಿನ ಜಾವ ವಸ್ತುಗಳನ್ನು ಅಲ್ಲಲ್ಲಿ ಯಾರೋ ಬಳಸಿದಂತೆ ಕಂಡುಬರುತ್ತದೆ. ಸಂಜೆ 5 ಗಂಟೆಗೆ ದೇವಾಲಯವನ್ನು ಮುಚ್ಚಲಾಗುತ್ತದೆ. ನಂತರ ಯಾರಿಗೂ ದೇವಾಲಯಕ್ಕೆ ಪ್ರವೇಶವನ್ನು ನೀಡುವುದಿಲ್ಲ. ನಿಧಿವನ ಮತ್ತು ಸುತ್ತಮುತ್ತಲಿನ ಮನೆಗಳಿಗೆ ಕಿಟಕಿಗಳಿಲ್ಲ. ಇಲ್ಲಿ ಮನುಷ್ಯರಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳು ಕೂಡ ರಾತ್ರಿ ಆಗುತ್ತಿದ್ದಂತೆ ಈ ಕಾಡುಗಳನ್ನು ಬಿಟ್ಟು ಹೊರಗಡೆ ಹೋಗುತ್ತವೆ. ರಾತ್ರೋರಾತ್ರಿ ರಾಸಲೀಲೆಯ ದರ್ಶನಕ್ಕೆ ಹೊರಟವರು ಮಾನಸಿಕ ಸಮತೋಲನ ಕಳೆದುಕೊಳ್ಳುತ್ತಾರೆ ಮತ್ತು ಮೂಕರಾಗುತ್ತಾರೆ ಅಥವಾ ದೃಷ್ಟಿಯನ್ನು ಕಳೆದುಕೊಳ್ಳುತ್ತಾರೆ, ಇಲ್ಲ ಆಘಾತದಿಂದ ಸಾಯುತ್ತಾರೆ ಎನ್ನುತ್ತಾರೆ ಸ್ಥಳೀಯರು. ನಿಧಿವನದ ನಿವಾಸಿಗಳು ಧಾರ್ಮಿಕ ನಂಬಿಕೆಗಳನ್ನು ಅನುಸರಿಸುತ್ತಾರೆ. ಭಗವಂತನ ರಾಸಲೀಲೆಯ ಸಮಯದಲ್ಲಿ ಕಟ್ಟುನಿಟ್ಟಾಗಿ ಮನೆಯೊಳಗೆ ಇರುತ್ತಾರೆ. ಕೆಲವು ಜನರು ರಾತ್ರಿಯ ಸಮಯದಲ್ಲಿ ಕೊಳಲಿನ ಸಂಗೀತ ಮತ್ತು ಕಾಲುಗಳ ಗೆಜ್ಜೆಯ ಶಬ್ದವನ್ನು ಕೇಳಿದ್ದಾರಂತೆ. 2.5 ಎಕರೆಗಳಷ್ಟು ಹರಡಿರುವ ಈ ಪವಿತ್ರ ವನದಲ್ಲಿ ತುಳಸಿ ಮರಗಳಿವೆ. ಈ ತುಳಸಿ ಮರಗಳು ಒಂದನ್ನು ಒಂದು ಹಿಡಿದುಕೊಂಡಿರುವಂತೆ ಕಾಣುತ್ತದೆ. ಈ ಮರಗಳು ರಾತ್ರಿಯಲ್ಲಿ ಗೋಪಿಕೆಯರಾಗಿ ರೂಪಾಂತರಗೊಳ್ಳುತ್ತಾರೆ ಎಂದು ಕೆಲವರು ಹೇಳಿದರೆ, ಮತ್ತೆ ಕೆಲವರು ಪ್ರತಿ ರಾತ್ರಿ ಜೀವಂತವಾಗಿ ಬರುವ ಶ್ರೀಕೃಷ್ಣನ 16,000 ರಾಣಿಯರು ಎಂದು ಹೇಳುತ್ತಾರೆ. ಪ್ರಸಿದ್ಧ ಇತಿಹಾಸಕಾರರು ಮತ್ತು ವಿಜ್ಞಾನಿಗಳು ಈ ರಹಸ್ಯವನ್ನು ಬಿಚ್ಚಿಡಲು ನಿಧಿವನಕ್ಕೆ ಭೇಟಿ ನೀಡಿದರು. ಆದರೆ ಅವರೆಲ್ಲರೂ ಬರೀ ಕೈಲಿ ವಾಪಸ್ಸು ಬರುತ್ತಾರೆ. ನಮ್ಮಲ್ಲಿ ಅನೇಕರು ಹೀಗೆ ಹೇಳುತ್ತಾರೆ, ದೇವರು ಆಗಿದ್ರೆ ಯಾಕೆ ಮನುಷ್ಯನನ್ನು ಕೊಲ್ಲುತ್ತಾರೆ ಅಂತ. ಅವರಿಗೆ ಉತ್ತರ ಇಲ್ಲಿದೆ ನೋಡಿ. ಅಲ್ಲಿ ದೇವರೇ ಸಾಯಿಸುತ್ತಾನೆ ಅಂತಲ್ಲ. ಉದಾಹರಣೆಗೆ ನಮ್ಮ ಕಣ್ಣುಗಳು ಕೆಲವು ಬೆಳಕಿನ ಕಿರಣಗಳನ್ನು ತಡೆದುಕೊಳ್ಳುವುದಿಲ್ಲ. ಹೈ ಪವರ್ಗಿಂತ ಜಾಸ್ತಿ ಬೆಳಕಿನ ಕಿರಣಗಳು ನಮ್ಮ ಕಣ್ಣಿನಲ್ಲಿ ಬಿದ್ದರೆ ನಮ್ಮ ಕಣ್ಣುಗಳು ಡ್ಯಾಮೇಜ್ ಆಗುತ್ತದೆ ಮತ್ತು ಕಣ್ಣಿನ ದೃಷ್ಟಿಯನ್ನು ಕಳೆದುಕೊಳ್ಳಬಹುದು. ಮತ್ತು ಕೆಲವು ಸಂದರ್ಭಗಳಲ್ಲಿ ಚರ್ಮ ಮತ್ತು ನಮ್ಮ ದೇಹದ ಇತರ ಭಾಗಗಳ ಕೂಡ ಡ್ಯಾಮೇಜ್ ಆಗುತ್ತದೆ. ಇದನ್ನು ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ರೇಡಿಯೇಷನ್ ಹೈ ಪವರ್ ನಲ್ಲಿದ್ರೆ ನಿಮ್ಮ ಊಹೆಗಿಂತಲೂ ಜಾಸ್ತಿ ರೇಡಿಯೇಷನ್ ಎಕ್ಸ್ಟ್ರೀಮ್ ಪವರ್ ನಲ್ಲಿದ್ರೆ ಕೆಲವರು ಸ್ಥಳದಲ್ಲೇ ಸಾಯುತ್ತಾರೆ. ಮತ್ತು ಕೆಲವರಿಗೆ ನಿಧಾನವಾಗಿ ಎಫೆಕ್ಟ್ಸ್ ತೋರಿಸಲಿಕ್ಕೆ ಶುರು ಮಾಡುತ್ತೆ. ಯಾವ ತರ ಅಂದ್ರೆ, ಅಲ್ಲಿ ನಿಜವಾಗಿಯೂ ದೇವರು ಬಂದಿದ್ರೆ ಅಲ್ಲಿ ಬರೋ ಬೆಳಕಿನ ಕಿರಣಗಳು ಮತ್ತು ಶಬ್ದಗಳ ತರಂಗಗಳನ್ನು ನೋಡೋ ಶಕ್ತಿ ನಮ್ಮ ಕಣ್ಣುಗಳಿಗೆ, ನಮ್ಮ ದೇಹಕ್ಕೆ ಆ ಶಕ್ತಿ ಇರೋದಿಲ್ಲ. ಕಾರಣಗಳು ಏನೇ ಇದ್ರೂ ಈ ತರಹದ ರಹಸ್ಯಗಳು ನಮ್ಮ ಪ್ರಕೃತಿಯಲ್ಲಿ ತುಂಬಾ ಅಡಗಿವೆ. ಇದೇ ತರಹದ ಮುಂದಿನ ವಿಷಯಗಳಿಗಾಗಿ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.